ಎಲ್ರಿಗೂ ನಮಸ್ತೆ, ನಾನು ಅಶ್ವಥ್. ಕೆಜಿ ಬೆಳ್ಳಿ ದರ ಈಗಾಗಲೇ 2.5 ಲಕ್ಷ ರೂಪಾಯಿ ಗಡಿಯನ್ನು ದಾಟಿದೆ. ಸೆಮಿಕಂಡಕ್ಟರ್, ಎಲೆಕ್ಟ್ರಿಕ್ ವಾಹನ, ಸೋಲಾರ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಳಿಯನ್ನು ಬಳಕೆ ಮಾಡ್ತಿರುವ ಕಾರಣ ಬೆಳ್ಳಿ ದರ ಏರಿಕೆ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆದರೆ ಈ ಜನವರಿಯಿಂದ ಬೆಳ್ಳಿ ದರ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. ಚೀನಾ ಸರ್ಕಾರದ ನೀತಿಯಿಂದ ಬೆಳ್ಳಿ ದರ ಮತ್ತಷ್ಟು ಏರಿಕೆ ಆಗ್ಬೋದು ಅಂತ ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ಆತಂಕವನ್ನು ಹೊರಹಾಕಿದ್ದಾರೆ. ಜನವರಿ 1ರಿಂದ ಚೀನಾ ಸರ್ಕಾರ ಬೆಳ್ಳಿ ರಫ್ತಿಗೆ ನಿರ್ಬಂಧವನ್ನು ಹೇರಲಿದೆ. ಅಂದರೆ ಸರ್ಕಾರದಿಂದ ಲೈಸೆನ್ಸ್ ಪಡೆದ ಕಂಪನಿಗಳು ಮಾತ್ರ ಬೆಳ್ಳಿಯನ್ನು ರಫ್ತು ಮಾಡಬೇಕು ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ದೊಡ್ಡ ಮತ್ತು ಸರ್ಕಾರ ಅನುಮತಿ ನೀಡಿದ ಕಂಪನಿಗಳು ಮಾತ್ರ ಬೆಳ್ಳಿಯನ್ನು ರಫ್ತು ಮಾಡಲು ಅರ್ಹತೆ ಪಡೆಯಲಿದೆ ಅಂತ ಹೇಳಿದೆ. ಈ ಅರ್ಹತೆಗೆ ಮಾನದಂಡ ಯಾವುದು ಅಂತಂದರೆ, ವಾರ್ಷಿಕವಾಗಿ ಕನಿಷ್ಠ 80 ಟನ್ ಬೆಳ್ಳಿಯನ್ನು ಉತ್ಪಾದನೆ ಮಾಡಬೇಕು ಅಂತ ಇರೋದು. ಎರಡನೇದು, $30 ಮಿಲಿಯನ್ ಕ್ರೆಡಿಟ್ ಲೈನ್ ಸಾಮರ್ಥ್ಯದ ಕಂಪನಿಗಳು ಮಾತ್ರ ಬೆಳ್ಳಿ ರಫ್ತು ಮಾಡಲು ಅರ್ಹತೆ ಪಡೆಯಲಿದೆ ಅಂತ ಚೀನಾ ಹೇಳಿದೆ. ಚೀನಾ ಸರ್ಕಾರದ ಈ ನಿರ್ಧಾರದಿಂದ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳಿಗೆ ಬಹಳಷ್ಟು ಸಮಸ್ಯೆಯಾಗುವ ಸಾಧ್ಯತೆಗಳಿದೆ. ನಿಮಗೆ ಗೊತ್ತಿರಲಿ, ವಿಶ್ವದ 70-60% ಬೆಳ್ಳಿಯ ರಫ್ತು ಚೀನಾದ ಕೈಯಲ್ಲೇ ಇದೆ. ಚೀನಾ ರಫ್ತುಗಳ ಮೇಲೆ ಕಠಿಣ ನಿರ್ಬಂಧ ಹೇರಿದ್ರಿಂದ ಬಹಳಷ್ಟು ಸಮಸ್ಯೆ ಆಗಲಿದೆ. ಈಗಾಗಲೇ ಬೆಳ್ಳಿ ಬೆಲೆ ನಿರಂತರವಾಗಿ ಏರಿಕೆ ಕಾಣ್ತಾ ಇದೆ. ಡಿಮಾಂಡ್ ಇದ್ದಾಗಲೂ ಸರಿಯಾಗಿ ಸಪ್ಲೈ ಆಗದಿದ್ದರೆ ಬೆಳ್ಳಿ ದರ ಮತ್ತಷ್ಟು ಏರಿಕೆಯಾಗಲಿದೆ. ಯಾವಾಗ ದೇಶದಲ್ಲಿ ಆರ್ಥಿಕ ಸಮಸ್ಯೆ ಕಾಣಲು ಆರಂಭವಾಗುತ್ತೋ ಆಗ ಮಾರುಕಟ್ಟೆಯನ್ನು ವಿಸ್ತರಿಸಲು ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಆ ವಸ್ತುವಿನ ಬೆಲೆಯನ್ನು ಏರಿಕೆ ಮಾಡುವ ತಂತ್ರವನ್ನು ಚೀನಾ ಮೊದಲಿನಿಂದಲೂ ಮಾಡಿಕೊಂಡು ಬಂದಿದೆ. ಈ ಹಿಂದೆ ರೇರ್ ಅರ್ತ್ ಎಲಿಮೆಂಟ್ ವಿಚಾರದಲ್ಲೂ ಬ್ಲ್ಯಾಕ್ ಮೇಲ್ ಮಾಡಿತ್ತು. ರೇರ್ ಅರ್ತ್ ಎಲಿಮೆಂಟ್ ಅಂದರೆ ಅಪರೂಪದ ಭೂ ಖನಿಜ ರಫ್ತಿಗೆ ನಿರ್ಬಂಧ ಹೇರಿತು. ಇದರಿಂದಾಗಿ ವಿಶ್ವಾದ್ಯಂತ ಆಟೋಮೊಬೈಲ್ ಕಂಪನಿಗಳಿಗೆ ಬಹಳಷ್ಟು ಸಮಸ್ಯೆಯಾಗಿತ್ತು. ಬೆಳ್ಳಿ ಉತ್ಪಾದನೆ ಜಾಗತಿಕವಾಗಿ ಕಡಿಮೆ ಇದೆ. ಕಳೆದ 5 ವರ್ಷಗಳಲ್ಲಿ ಬೆಳ್ಳಿಯ ಬೇಡಿಕೆ ಜಾಸ್ತಿ ಇದ್ದರೆ ಸಪ್ಲೈ ಬಹಳ ಕಡಿಮೆ ಇದೆ. 2025ಕ್ಕೆ ಜಾಗತಿಕವಾಗಿ 1.24 ಬಿಲಿಯನ್ ಔನ್ಸು ಬೆಳ್ಳಿಯ ಅಗತ್ಯವಿತ್ತು. ಆದರೆ ಪೂರೈಕೆ ಆಗಿದ್ದು 1.1 ಬಿಲಿಯನ್ ಔನ್ಸ್ ಮಾತ್ರ. ಅಂದರೆ ಸುಮಾರು 200 ಮಿಲಿಯನ್ ಔನ್ಸು ಕಡಿಮೆಯಾಗಿದೆ. ಒಂದು ವೇಳೆ ಚೀನಾ ನಿರ್ಬಂಧ ಹೇರಿದರೆ ಕೊರತೆಯ ಅಂತರ ಮತ್ತಷ್ಟು ಜಾಸ್ತಿಯಾಗಿ ಬೆಲೆ ಏರಿಕೆಯಾಗಲಿದೆ. ಎರಡನೆಯದ್ದು, ಬೆಳ್ಳಿಯ ಗಣಿಗಾರಿಕೆ ಬಹಳ ಕಡಿಮೆ ಇದೆ. ಒಂದು ಬೆಳ್ಳಿ ಗಣಿಗಾರಿಕೆ ಆರಂಭಿಸಬೇಕು ಅಂತಂದರೆ ಕನಿಷ್ಠ 8ರಿಂದ 10 ವರ್ಷಗಳ ಅಗತ್ಯವಿದೆ. ಸದ್ಯ ಇಷ್ಟು ವೇಗದಲ್ಲಿ ಬೆಳ್ಳಿಯ ಗಣಿಗಾರಿಕೆ ಮಾಡಲು ಸಾಧ್ಯವಿಲ್ಲ. ಚಿನ್ನದಂತೆ ಬೆಳ್ಳಿಯನ್ನು ಉತ್ಪಾದಿಸುವ ರಾಷ್ಟ್ರಗಳ ಸಂಖ್ಯೆ ಸಹ ಕಡಿಮೆ ಇದೆ. ಮೆಕ್ಸಿಕೋ, ಚೀನಾ, ಪೆರು, ಪೋಲ್ಯಾಂಡ್, ಆಸ್ಟ್ರೇಲಿಯಾ, UK, ರಷ್ಯಾ ಸೇರಿದಂತೆ ಕೆಲವೇ ದೇಶಗಳು ಬೆಳ್ಳಿಯ ಗಣಿಗಾರಿಕೆಯನ್ನು ಮಾಡ್ತಾ ಇದೆ. ಮೊದಲೇ ಹೇಳಿದಂತೆ ಹೂಡಿಕೆದಾರರಲ್ಲಿ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದರೆ ಬಹಳ ಸುರಕ್ಷಿತ ಎಂಬ ಭಾವನೆ ಈಗ ಬಂದಿದೆ. ಈ ಕಾರಣಕ್ಕೆ ಸೆಪ್ಟೆಂಬರ್ನಲ್ಲಿ ಬೆಳ್ಳಿ ETF ಮೇಲೆ 53.42 ಶತಕೋಟಿ ರೂಪಾಯಿ ಹೂಡಿಕೆಯಾಗಿತ್ತು. ಇಷ್ಟೊಂದು ಹೂಡಿಕೆಯಾಗಿದ್ದು ಇದು ದಾಖಲೆ. 10 ಗ್ರಾಂ ಚಿನ್ನ ಖರೀದಿಸುವ ದರದಲ್ಲಿ ನೀವು ಈಗ ಮುಕ್ಕಾಲು ಕೆಜಿ ಬೆಳ್ಳಿಯನ್ನು ಖರೀದಿ ಮಾಡಬಹುದು. ಈ ಕಾರಣಕ್ಕೆ ಬೆಳ್ಳಿಯ ದರ ನಿರಂತರವಾಗಿ ಏರಿಕೆ ಕಾಣ್ತಾ ಇದೆ. ಇನ್ನೊಂದು ಕಾರಣ, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕಡಿಮೆಯಾಗ್ತಾ ಇದೆ. ಭಾರತಕ್ಕೆ ಬರುವ ಬೆಳ್ಳಿಯನ್ನು ಡಾಲರ್ ನೀಡಿಯೇ ಖರೀದಿಸಬೇಕು. ಹೀಗಾಗಿ ಡಾಲರ್ ಬೆಲೆ ಏರಿಕೆಯಾಗಿರುವ ಕಾರಣ ಭಾರತದಲ್ಲೂ ಬೆಳ್ಳಿ ದರ ಏರಿಕೆ ಕಾಣ್ತಾ ಇದೆ. ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಉತ್ತಮ ವಿದ್ಯುತ್ ವಾಹಕವಾಗಿದೆ. 3ಕ್ಕೆ ಹೋಲಿಕೆ ಮಾಡಿದರೆ ಬೆಳ್ಳಿ ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ. ಸದ್ಯ ಈಗ ಭಾರತ ಸರ್ಕಾರ ಎಲೆಕ್ಟ್ರಿಕ್ ವಾಹನ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಕೈಗಾರಿಕೆಗಳಲ್ಲಿ ಬೆಳ್ಳಿಯ ಬೇಡಿಕೆ ಹೆಚ್ಚಾಗುವ ಕಾರಣ ಸದ್ಯ ಬೆಳ್ಳಿಯ ದರ ಇಳಿಕೆಯಾಗುವುದು ಅನುಮಾನ. ಟ್ರಂಪ್ ಸುಂಕ ಸಮರ ಕಡಿಮೆ ಮಾಡಿ ಸ್ಟಾಕ್ ಮಾರ್ಕೆಟ್ನಿಂದ ಹೂಡಿಕೆ ಜಾಸ್ತಿ ಆದರೆ ಬೆಳ್ಳಿಯ ಮೇಲಿನ ಹೂಡಿಕೆ ಕಡಿಮೆಯಾಗಬಹುದು. ಆಗ ಚಿನ್ನ ಸೇರಿದಂತೆ ಬೆಳ್ಳಿಯ ದರ ಇಳಿಕೆಯಾಗುವ ಸಾಧ್ಯತೆಗಳಿದೆ. ಧನ್ಯವಾದಗಳು.